ఓపెన్ ఇతనికి మాట్లాడదామా ತಾಲೂಕು ಗೋಯಿನಹಳ್ಳಿ ಸೋಮಕುಂಟೆ ಕಡೆ ಮಧ್ಯೆ ಇರುವ ರಾಮಸಮುದ್ರ ನದಿಯಿಂದ ಬರೋ ಸಮುದ್ರದಿಂದ ಬರೋ ನೀರು ಚಿತ್ರಾವತಿ ನದಿ ಡ್ಯಾಮ್ ಚಿತ್ರಾವತಿ ನದಿಗೆ ಈ ಬೋಯಿನಹಳ್ಳಿ ಮತ್ತು ಸೋಮಕುಂಟೆ ಹತ್ರ ಈ ಕಡೆ ಎಸ್ದೇವನಹಳ್ಳಿ ಗುಂಡಹಳ್ಳಿ ಕಡೆ ಸುಮಾರು ಚೆಕ್ ಡ್ಯಾಮ್ ಥರ ಕಟ್ಟಿದ್ದಾರೆ. ಇದ್ರ ಮೇಲೆ ಗಾಡಿಗಳು ರಸ್ತೆಗಳು ಜನಗಳು ಓಡಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಎಷ್ಟೇ ಸಲ ಮನವಿ ಮಾಡಿದ್ರು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಥರ ಇಲ್ಲ. ಈ ಕಡೆ ಇರುಗಪ್ಪನಹಳ್ಳಿ, ಕೊಂಡಾಪುರಹಳ್ಳಿ, ಜರಗಳ್ಳಿ, ಕಡಿಮಿಚನಹಳ್ಳಿ, ಚಾಕಪ್ಪನಹಳ್ಳಿ, ಎರ್ನಾಕನಹಳ್ಳಿ, ವರ್ಧಗನಹಳ್ಳಿ, ಎಸ್ಗುಂಡಹಳ್ಳಿ, ಎಸ್ದೇವಗನಹಳ್ಳಿ, ಎಸ್ಕೂರ್ಪುರಹಳ್ಳಿ, ಎಸ್ದೇವಗನಹಳ್ಳಿ ಕಾಲೋನಿ, ನೆಲೂರಾತಹಳ್ಳಿ, ಉಪ್ಪುಕುಂಟಹಳ್ಳಿ, ನಳಪನಹಳ್ಳಿ, ಇಷ್ಟು ಊರುಗಳಿಂದ ಸುಮಾರು ಡೈಲಿ ಒಂದು ಟೆಂಪೋಗಳು, ಲಾರಿಗಳು, ತರಕಾರಿ, ಚಾಮಂತಿ ಹೂವು, ಟಮಾಟ, ತರಕಾರಿ ಬೆಳೆಗಳು ಎಲ್ಲ ನಮ್ಮ ತಾಲೂಕಲ್ಲಿ ಇಲ್ಲಿ ಬೆಳೆದು ರೈತರು ಸಾಗಾಣಿಕೆಗೆ ಸಾದ್ಲಿ ಕಡೆಯಿಂದ ಹೋಗಿದ್ರೆ ಒಂದು 30-40 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಈ ಕಡೆ ನಮಗೆ ಶಾರ್ಟ್ಕಟ್ ರೋಡ್ ಚೆನ್ನಾಗಿದೆ. ಸದ್ಯಕ್ಕೆ ದಯವಿಟ್ಟು ಸರ್ಕಾರದಿಂದ ಇದಕ್ಕೇನಾದರೂ ಡ್ಯಾಮ್ಗೆ ಕಾನೂನು ವ್ಯವಸ್ಥೆ ಮಾಡಿ ಈ ಡ್ಯಾಮ್ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ. ನಮ್ದು ವರ್ಧಗನಹಳ್ಳಿ. ನಾನು ಹೋಗೋದು ಪೆರೇಸ್ ಸ್ಕೂಲ್ಗೆ. ಇಲ್ಲಿ ನೀರ್ ಹೋಗ್ತಾ ಇರೋದಕ್ಕೆ ನಮ್ಗೆ ಅಡ್ಡ ಆಗ್ತೈತೆ. ನಮ್ ತಂದೆ ತಾಯಿ ಎಲ್ಲಾರು ಆಚೆ ಕರ್ಕೊಂಡ್ ಹೋಗ್ಬೇಕು, ಆಚೆ ಬಿಡ್ಬೇಕು. ನಮ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ. ನಮ್ ಜನರು ಲೀಡರ್ಗಳು ಏನು ಮಾಡ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಏನನ್ನ ಮಾಡ್ಕೊಳ್ಬೇಕಂತ ಮನವಂತ 8 ಜನ ಬಿದ್ದೋಗಿದ್ದಾರೆ. ಸಿಗಲ್ಲ ಅವರು. ಜಿಲ್ಲಾಧಿಕಾರಿಗಳು ಏನೋ ಮಾತಾಡ್ಬಿಟ್ಟು ಸ್ವಲ್ಪ ಇಲ್ಲಾದ್ರೂ ಜನಪ್ರತಿನಿಧಿಗಳು ನೀವೇನು ಏನು ಹೇಳಿಲ್ವಾ? ಯಾರು ಏನು ಮಾಡಲ್ಲ ಸರ್. ಅಧಿಕಾರಿಗಳು ಮಾತ್ರ ಮಾಡ್ಬೇಕು ಚಿಕ್ಕಬಳ್ಳಾಪುರ ಎಷ್ಟು ದೂರ ಆಗ್ತದೆ ನಿಮ್ಗೆ? ಇಲ್ಲಿಂದ ನಮಗೆ 30 ಕಿಲೋಮೀಟರ್ ಆಗ್ತದೆ ಸ್ವಾಮಿ, 40 ಕಿಲೋಮೀಟರ್. ಇಲ್ಲಿ ಸೇತುವೆ ಆದ್ರೆ ಎಷ್ಟು ನಿಮ್ಗೆ ಉಳಿಯೋದು? ಅಷ್ಟು ಸಮಯ ನಾವು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ನಾವು ಕೂಲಿ ಮಾಡೋರು, ಬಡವರು, ಸ್ವಲ್ಪ ಏನನ್ನ ಗಮನ ಇಟ್ಕೊಂಡು ನಮ್ಗೆ ಏನೋ ನಮ್ಮ ಮಕ್ಕಳಿಗೆ ಜಿಲ್ಲಾಧಿಕಾರಿಗಳು ಮಾಡ್ಕೊಟ್ರೆ ನಮ್ಮ ಮಕ್ಕಳು ನಮ್ಮ ಹತ್ರ ಉಳಿತಾರ. ಇಲ್ಲ ಅಂದ್ರೆ ನಾವು ಉಳಿಯಕ್ಕಾಗಲ್ಲ. ಯಾವಾಗಲೂ ನಮಸ್ಕಾರ. ಇದು ಚಿತ್ರಾವತಿ ನದಿಗೆ ಅಡ್ಡಲಾಗಿರುವಂತಹ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟಕ್ಕೆ ಮಧ್ಯದಲ್ಲಿ ಬರುವಂತಹ ಎರ್ನೇಗನಹಳ್ಳಿ, ಎಸ್ಗುಂಡ್ಲಹಳ್ಳಿ, ಬೋಯಿನಹಳ್ಳಿ ಗ್ರಾಮಕ್ಕೆ ಅಡ್ಡಲಾಗಿ ಬರುವಂತಹ ಸೇತುವೆಯನ್ನು ಈಗಾಗಲೇ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ತಿಳಿಸಿದ್ದೀವಿ. ಆದರೂ ಕೂಡ ನಮ್ಮ ಕಾರ್ಯ ಯಾವುದು ಫಲಪ್ರದವಾಗಿ ಆಗಿಲ್ಲ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಏನು ಇವಾಗ ನಮ್ಮ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ, ಜನಸಂಪರ್ಕ ಜಾಸ್ತಿ ಇರೋದ್ರಿಂದ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇದನ್ನ ನಮಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇದು ನಮ್ಮ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕಿಗೆ ನಮಗೆ ನಮ್ಮ ಜನರಿಗೆ ಇದು ಕನಿಷ್ಠ ಅಂತಂದ್ರೂ 30 ಕಿಲೋಮೀಟರ್ 35 ಕಿಲೋಮೀಟರ್ ಆಗ್ತದೆ. ಹಾಗಾಗಿ ಈ ಸೇತುವೆ ಆದ್ರೆ ನಮಗೆ ಈ ಸೇತುವೆಯಿಂದ ಒಂದು 10 ಕಿಲೋಮೀಟರ್ ಕಡಿಮೆ ಆಗ್ತದೆ ನಮಗೆ. ಅದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು.